ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಬ್ರಾಹ್ಮಣ್ಯ ಅನ್ನೋದು ಸುಲಭ ಅಲ್ಲ ಅಂತ ಹೇಳಿ ಮತಂಗನ ಕಥೆಯನ್ನು ಹೇಳಿದಿರಿ. ಆದರೆ ವಿಶ್ವಾಮಿತ್ರರು ಮಾಡಿದ ಕೆಲಸಗಳು ಕಡಿಮೆನಾ? ಅವರ ಜೀವನದಲ್ಲಿ ನಡೆದ ಘಟನೆಗಳನ್ನು ನೀವು ಏನಂತ ಡಿಸ್ಕ್ರೈಬ್ ಮಾಡ್ತೀರಾ? ಅವ್ರಿಗೆ ಬ್ರಾಹ್ಮಣ್ಯ ಸಿಕ್ತೋ ಸಿಗಲಿಲ್ವೋ? ಯಾತು ಧಾನಾಶ್ಚ ಬಹವಃ ರಾಕ್ಷಸಾ ಸ್ತಿಗ್ಮ ತೇಜಸಃ ಮನ್ಯುನಾವಿಷ್ಟ ದೇಹೇನ ಸೃಷ್ಟ ಕಾಲಾಂತ ಕೋಪಮಾಹ. ಅನೇಕ ಜನ ರಕ್ಕಸಿಯರು, ದೈತ್ಯ ಜಾತಿಯವರು ರಕ್ಕಸಿಯರು ಎಲ್ಲ ಹೆಣ್ಣು ಮಕ್ಕಳು. ಅವರನ್ನ ವಸಿಷ್ಠರ ತಪಸ್ಸಿಗೆ ತೊಂದರೆ ಮಾಡಲಿಕ್ಕಾಗಿ, ವಸಿಷ್ಠರು ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳಲಿ ಅಂತ ಹೇಳಿ ವಿಶ್ವಾಮಿತ್ರರಲ್ವ ಕಳಿಸಿದ್ದು. ಸುಮ್ಮನೆ ಯೋಚನೆ ಮಾಡಿ. ಭೀಕರವಾದ ವೇಷ ತೊಟ್ಟ, ಕೆಟ್ಟ ಪದಾರ್ಥಗಳನ್ನು ಕೈಯಲ್ಲಿಟ್ಟುಕೊಂಡ, ವಿಕಾರವಾದ ಆಕೃತಿ ಇರುವ ಹೆಣ್ಣು ಮಕ್ಕಳು ತಪೋವನದ ಸುತ್ತಮುತ್ತ ಕೂಗಾಡ್ತಾ, ನರ್ತನ ಮಾಡ್ತಾ, ಅಶ್ಲೀಲವಾಗಿ ಹಾಡು ಹೇಳ್ತಾ ಇದ್ರೆ ಹೇಗನ್ನಿಸಬಹುದು? ಆ ತರಹದ ಕೆಲಸವನ್ನ ಮಾಡಿದ್ದಲ್ವಾ ವಿಶ್ವಾಮಿತ್ರರು? ವೇದದಲ್ಲಿಯೂ ಉಂಟು. ಅದನ್ನೇ ನಾನು ಹೇಳಿದ್ದು. ವಸಿಷ್ಠ ಹಾಗೂ ವಿಶ್ವಾಮಿತ್ರರ ಆ ಸಂಘರ್ಷವನ್ನು, ಕಾನ್ಫ್ಲಿಕ್ಟ್ ಏನಿದೆ, ಅದನ್ನು ಪೂರ್ಣ ರೂಪದಲ್ಲಿ ಗ್ರಹಿಸಿದವರು ಕಡಿಮೆ ಅಂತ. ಯಾವ ತೀವ್ರತೆ ಇತ್ತು ಅವರಿಬ್ಬರ ಒಂದು ಸ್ಪರ್ಧೆಯಲ್ಲಿ ಅನ್ನೋದನ್ನ ನೀವು ಆ ಗ್ರಂಥವನ್ನು ಅಟೆಂಡ್ ಮಾಡದೆ ಕೇವಲ ರಾಮಾಯಣದ ಒಂದು ಭಾಗವನ್ನು ಬೇರೆ ಯಾವುದನ್ನೋ ನೋಡಿದ್ರೆ ಅದು ಗೊತ್ತಾಗುವಂಥದ್ದಲ್ಲ. ಅದು ಭಾಗವತ ನವಮ ಸ್ಕಂಧದಲ್ಲಿಯೂ ಕೂಡ ಸ್ವಲ್ಪವೇ ಇರೋದು ಅವರಿಬ್ಬರ ಹೋರಾಟ. ಅದು ಒಂದೆರಡು ವರ್ಷಗಳ ಕಾಲ ನಡೆದದ್ದಲ್ಲ. ಒಂದೆರಡು ವರ್ಷ ಕಾಲ ನಡೆದದ್ದಲ್ಲ, 100 ವರ್ಷಗಳ ಕಾಲ ನಡೆದದ್ದು. ಏನು ಒಳ್ಳೆಯ ನಡೆಯೋ ಇದು! ವಿಕೃತವಾದ ವೇಷ ತೊಟ್ಟ, ಭೀಕರವಾದ ವಸ್ತುಗಳನ್ನು ಕೈಯಲ್ಲಿ ಹಿಡಿದ ವಿಕಾರ ಮೋರೆಯ ಹೆಣ್ಣು ಮಕ್ಕಳು ಆಶ್ರಮದ ಸುತ್ತ ಕುಣಿತಾ ಇರೋದಂತೆ. ವಸಿಷ್ಠರಿಗೆ ಯಾವ ಪರಿ ನೆಮ್ಮದಿ ಹಾಳಾಗಿರಬೇಡ. ಕೇವಲ ಕುಣಿತಾ ಇರೋದಲ್ಲ, ವಸಿಷ್ಠರ ಎಷ್ಟೋ ಜನ ಮಕ್ಕಳನ್ನು ತಿಂದು ಹಾಕಿದ್ದಾರೆ. ಇದನ್ನ ನೋಡ್ತಾನೂ ಕೂಡ ವಸಿಷ್ಠರು ಶಾಂತವಾಗಿದ್ರಲ್ಲ.
ವಸಿಷ್ಠರು ಬಿಡ್ರಿ, ವಸಿಷ್ಠರಿಗೆ ವಿರುದ್ಧವಾಗಿ ಎಲ್ಲ ರೀತಿಯಿಂದ ಕೆಲಸ ಮಾಡ್ತಾ ಇದ್ರಲ್ಲ, ಆ ವಿಶ್ವಾಮಿತ್ರರಿಗೆ ಯಾವ ರೀತಿ ಬ್ರಾಹ್ಮಣ್ಯ ದೊರಕಿತು? ಮಹಾನ್ ಕುಶಿಕ ವಂಶಶ್ಚ ಬ್ರಹ್ಮರ್ಷಿ ಶತಸಂಕುಲ ಸ್ಥಾಪಿತೋ ನರಲೋಕೇಸ್ಮಿನ್ ವಿದ್ವದ್ ಬ್ರಾಹ್ಮಣ ಸಂಯುತ. ಅವ್ರು ಬಿಡ್ರಿ, ಈ ತರಹದ ವಿಶ್ವಾಮಿತ್ರರಿಗೆ ಬ್ರಾಹ್ಮಣ್ಯ ದೊರಕಿದ್ದು ಒಂದು ಪವಾಡ, ಜಾದು ಅಲ್ವಾ? ಅಂಥದ್ದು ಅವ್ರ ವಂಶದಿಂದ ಎಷ್ಟು ಜನ ಬ್ರಾಹ್ಮಣರು ಬಂದರು. ವಿಶ್ವಾಮಿತ್ರ ಗೋತ್ರ ಅಂತ ಶುರು ಆಗಿ ಹೋಯಿತು. ಅವರೆಲ್ಲ ಹೇಗೆ ಬ್ರಾಹ್ಮಣರಾದರು? ಮತಂಗನೊಬ್ಬನಿಗೆ ಆ ರೀತಿ ಹೇಳಿದ್ರಿ. ರುಚಿಕಸ್ಯಾತ್ಮಜಶ್ಚೈವ ಶುನಶೇಫೋ ಮಹಾತಪಾಃ ವಿಮೋಕ್ಷಿತೋ ಬ್ರಹ್ಮಸತ್ರಾತ್ ಪಶುತಾಮಪ್ಯುಪಾಗತಃ. ರುಚಿಕನ ಮಗ. ರುಚಿಕ ಯಾರು ಅಂತಂದ್ರೆ ವಿಶ್ವಾಮಿತ್ರರ ಅಕ್ಕನ ಗಂಡ, ಭಾವ. ಅವನಿಗೆ 3 ಜನ ಮಕ್ಕಳು ರುಚಿಕನಿಗೆ. ಶುನಪುಚ್ಛ, ಶುನಶೇಫ, ಶುನಕ ಅಥವಾ ಶುನೋಲಾಂಗೂಲ. ಇವತ್ತು ನಾವು ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ರೆ ತೀರಾ ಕೆಟ್ಟದಾಗಿ ಇರುತ್ತೆ. ಶುನೋಲಾಂಗೂಲ ಅಂದ್ರೆ ನಾಯಿ ಬಾಲ, ಶುನಶೇಫ ಅಂದ್ರೆ ನಾಯಿಯ ಗುಹ್ಯ ಭಾಗ. ಏನಿದು? ಇದಕ್ಕೆ ಅಧ್ಯಾತ್ಮಾರ್ಥ ನಿಜವಾಗಿಯೂ ಬೇರೆ ಇದೆ ಬಿಡಿ. ಶ್ವ ಅಂತಂದ್ರೆ ನಿರಂತರ ಸಂಚಾರ ಮಾಡ್ತಾ ಇರುವ ಮುಖ್ಯ ಪ್ರಾಣ. ಮುಖ್ಯ ಪ್ರಾಣನ ಶೇಫ ರಹಸ್ಯವನ್ನು ಅರಿತವ ಅಂತ ಹಾಗರ್ಥ ಅದಕ್ಕೆ. ಏಕೆಂದ್ರೆ ಆ ಕಾಲದಲ್ಲಿ ಅದು ಕಾಮನ್ ನೇಮ್. ಒಂದೊಂದು ಕಾಲದ ಅವಧಿಯಲ್ಲಿ ಒಂದೊಂದು ಹೆಸರು ಇರುತ್ತೆ. ಒಂದೊಂದು ಕಾಲದಲ್ಲಿ ಒಂದೊಂದು ಹೆಸರು ಟ್ರೆಂಡಿಂಗ್. ಎಲ್ಲ ಕಾಲದಲ್ಲಿ ಇದೇ ಹೆಸರುಗಳಿರಬೇಕು ಅಂತ ಹೇಳೋದಲ್ಲ. ಈಗ ನಮ್ಮ ನಂತರದ ಪೀಳಿಗೆ ವಿಭಿನ್ನವಾದ ಹೆಸರಿಟ್ಕೊಂಡು ಬರ್ತಾ ಇವೆ. ಅದು ಒಂದು 100 ವರ್ಷಗಳ ಕಾಲ ಟ್ರೆಂಡಿಂಗ್ ಆಗಿರುತ್ತೆ ಆ ಥರದ್ದೇ ಹೆಸರುಗಳು. ಆ ರೀತಿ ಅದರಿಂದಾಗಿ ಅವಾಗ ಶುನಶೇಫ, ಆ ಶುನಶೇಫ ಪಶು ಆದ. ಅಂದ್ರೆ ಅವನನ್ನ ಯಜ್ಞದಲ್ಲಿ ಬಲಿ ಕೊಡಬೇಕು ಅಂತ ಕರ್ಕೊಂಡು ಹೋದ್ರು. ಅದು ಯಾಕೆ ಎಲ್ಲ ನಿಮ್ಗೆ ಗೊತ್ತಿದೆ. ಹಾಗೆ ಕರ್ಕೊಂಡು ಹೋದಾಗ ದಾರಿಯಲ್ಲಿ ಸೋದರ ಮಾವ ವಿಶ್ವಾಮಿತ್ರನನ್ನ ಕಂಡ, ಬೇಡಿಕೊಂಡ, ಓ ವಿಶ್ವಾಮಿತ್ರರೇ, ಮಾವ, ಸೋದರ ಮಾವನೇ, ನನ್ನನ್ನು ಕಾಪಾಡು ಅಂತ. ಶುನಶೇಫನಿಗೆ ವಿಶ್ವಾಮಿತ್ರರು ಮಂತ್ರೋಪದೇಶ ಮಾಡಿದ್ರು. ಇದನ್ನ ಬಲಿಗಂಬದಲ್ಲಿ ಒಯ್ಯುವಾಗ ಹೇಳು, ಒಳ್ಳೆಯದಾಗತ್ತೆ ಎಂದರು. ಅವನು ವಿಶ್ವಾಮಿತ್ರರ ಅನುಗ್ರಹದಿಂದ ಶತರ್ಚಿಯಾಗಿ ಹೋದ. 100 ಮಂತ್ರಗಳನ್ನು ಕಂಡ. ಅದೆಲ್ಲ ವೇದದಲ್ಲಿ ದಾಖಲೆ ಇದೆ. ಮೊದಲನೇ ಮಂಡಲದಲ್ಲೇ ಇದೆ. ಮಧ್ವಾಚಾರ್ಯರ ಅದ್ಭುತವಾದ ಭಾಷ್ಯ ಇದೆ. ಅಯ್ಯೋ, ಎಷ್ಟು ಕೊಟ್ಟಿದ್ದರ್ರಿ ಆಚಾರ್ಯರು. ವಜ್ರದ ಪೆಟ್ಟಿಗೆ ಕೊಟ್ರೆ, ಬಂಗಾರದ ಪೆಟ್ಟಿಗೆಯಲ್ಲಿ ವಜ್ರವನ್ನ ಹಾಕಿ ನಮಗ್ ಕೊಟ್ರೆ ನಾವು ಅದನ್ನ ಕಬ್ಬಿಣದ ಪೆಟ್ಟಿಗೆಯಲ್ಲಿಟ್ಟು, ಆ ಕಬ್ಬಿಣವನ್ನ ಪ್ಲಾಸ್ಟಿಕ್ ಪೆಟ್ಟಿಗೆಯಲ್ಲಿಟ್ಟು ಚಿಲ್ಕ ಹಾಕಿ ಮೇಲ್ಗಡೆ ಕೂತು ಹೋ 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 ಅಂತ ಇದ್ದೀವಿ.
ಇದು ನಮ್ಮ ಹಣೆ ಬರಹ. ಎಷ್ಟು ಕೊಟ್ಟಿದ್ದಾರೆ ಅವರು, ಎಂತೆಂಥ ಅದ್ಭುತವಾದ ಸಂಗತಿಗಳಿದೆ. ಆ ರುಚಿಕನ ಮಗ ಶುನಶೇಫ ಪಶುವಾಗಿ ಹೋಗಿ ಋಷಿಯಾಗಿ ಹೋದ. ಅವನು ಕೂಡ ವಿಶ್ವಾಮಿತ್ರ ಗೋತ್ರದ ಬ್ರಾಹ್ಮಣನಾಗಿಯೇ ಪರಿಗಣನೆ ಅಂತಾಯಿತು. ಅವನ ವಂಶದಲ್ಲಿ ಬಂದವರೆಲ್ಲ ಇದು ವಿಶ್ವಾಮಿತ್ರ ಗೋತ್ರದ ಬ್ರಾಹ್ಮಣರು. ಅವರೆಂಗಾದ್ರು? ಇನ್ನು ಪ್ರಶ್ನೆ ಮುಗಿದಿಲ್ಲ ಸ್ವಾಮಿ, ಉಂಟು. ಹರಿಶ್ಚಂದ್ರ ಕ್ರತವು ದೇವಾನ್ ತೋಷಯಿತ್ವಾತ್ಮ ತೇಜಸ ಪುತ್ರತಾ ಮನುಸಂಪ್ರಾಪ್ತೋ ವಿಶ್ವಾಮಿತ್ರಸ್ಯ ಧೀಮತಃ. ಹರಿಶ್ಚಂದ್ರ ವಿಶ್ವಾಮಿತ್ರನ ಮಗನಾದ. ಇದೇ ಪ್ರಸಂಗದಿಂದ ಹರಿಶ್ಚಂದ್ರನಿಗೆ ಒಂದು ಹೆಸರು ಅಂಬರೀಷ ಅಂತ. ಅವನು ಯಾರು ಗೊತ್ತಾ? ತ್ರಿಶಂಕುವಿನ ಮಗ. ತ್ರಿಶಂಕುವಿನ ಹೆಸರು ಸತ್ಯವ್ರತ ಅಂತ. ತ್ರಿಶಂಕುವಿನ ಮಗ ಸತ್ಯವ್ರತ. ತ್ರಿಶಂಕುವಿನ ಹೆಸರು ಸತ್ಯವ್ರತ. ಅವನ ಮಗ ಬಂದು ಹರಿಶ್ಚಂದ್ರ. ಹರಿಶ್ಚಂದ್ರ ವರುಣನಿಗೆ ಸುಳ್ಳು ಹೇಳಿ ಸಿಕ್ಕಿಕೊಂಡ. ಅದಕ್ಕಾಗಿಯೇ ಹರಿಶ್ಚಂದ್ರನ ಮಗನ ವಯಸ್ಸಿನಲ್ಲಿರುವ ಹರಿಶ್ಚಂದ್ರನ ಮಗ ರೋಹಿತ, ಅವನಿಗೆ ಹುಟ್ಟಿದ ಕೂಡಲೇ ಆಟ ಶುರು ಆಗಿದ್ದು. 13 ವರ್ಷದ ತನಕ ಇದೇ ಘಟನೆ. ವರುಣ ಬರೋದು, ಯಾಗ ಮಾಡು ಅನ್ನೋದು, ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಅನ್ನೋದು. ಅವನಿಗೊಂದು 13-14 ವರ್ಷ ಆದಾಗ ಇವನಿಗೆ ಗೊತ್ತಾಯ್ತು. ರೋಹಿತ ಕೇಳಿಸ್ಕೊಂಡ. ತಂದೆ ಮತ್ತೆ ಬೇರೆ ಮಂತ್ರಿಗಳ ಜೊತೆ ಮಾತಾಡ್ತಾ ಇದ್ದು, ರೋಹಿತನಿಗೆ ತಲೆ ಕಡಿಬೇಕು ಪಶುವಾಗಿ, ಇನ್ನು ಜಾಸ್ತಿ ದಿವಸ ತಳ್ಳಿಕ್ಕಾಗಲ್ಲ ಅಂತ ಕೇಳಿಸ್ಕೊಳ್ತಾ ಇದ್ದು. ಅವನು ಓಡಾಟೋದ ಕಾಡಿಗೆ. ಪಶುವೇ ತಪ್ಪಿಸ್ಕೊಳ್ತಲ್ಲ. ಇವನು ಜಲೋದರ ರೋಗ ಬಂದ್ಬಿಡ್ತು ಹರಿಶ್ಚಂದ್ರನಿಗೆ. ಅದು ಗೊತ್ತಾಯ್ತು ಕಾಡಿನಲ್ಲಿರುವ ರೋಹಿತನಿಗೆ. ಬರ್ಲಿಕ್ಕೆ ಹೋದಾಗ ಇಂದ್ರ ತಡೆದ. ಬೇಡ, ದೊಡ್ಡ ಕೆಲಸ ಆಗಲಿಕ್ಕಿದೆ, ವಾಪಸ್ ಹೊಟ್ಟೋಗು ನೀನು, ನಾನು ಹೇಳಿದಾಗ ಬಾ ಅಂದ. ಇದೆಲ್ಲ ಇತರೆಯ ಬ್ರಾಹ್ಮಣ, ಇತರೆಯ ಅರಣ್ಯಕದ ಕಥೆ, ಮತ್ತೆ ಭಾಗವತದ ಕಥೆ. ಇದರ ನಡುವೆ ಯಾವಾಗ ಈ ಸತ್ಯ ಹರಿಶ್ಚಂದ್ರನ ಕಥೆ ಆಯಿತು ಅನ್ನೋದು ಗೊತ್ತಾಗಲ್ಲ ನಮಗೆ. ಇವರೆಲ್ಲ ಹೇಳ್ತಾರೆ. ಕಡೆಗೆ ಭವಭೂತಿ ಮಹಾವೀರ ಚರಿತೆಯಲ್ಲಿಯೂ ಹೇಳ್ತಾನೆ. ಅಲ್ಲ, ಅವನು ಹೇಳಿದ್ರೆ ಪ್ರಮಾಣ ಅಲ್ಲ. ಯಾಕೆಂತಂದ್ರೆ ಕಥೆಯ ರಸಾಸ್ವಾದಕ್ಕೆ ಅವನು ಹೆಚ್ಚು ಒತ್ತು ಕೊಡ್ತಾ ಇದ್ದದ್ದು. ಅದರಿಂದಾಗಿ ಆ ಹರಿಶ್ಚಂದ್ರ ಏನ್ ಮಾಡ್ತಾ ಇದ್ದಾನೆ? ವಿಶ್ವಾಮಿತ್ರನ ಮುದ್ದಿನ ಮಗನಾದ. ಹೇಗೆ? ಭಾವದಿಂದ. ಯಾಕೆಂದ್ರೆ ವಿಶ್ವಾಮಿತ್ರನ ಮಕ್ಕಳ ವಯಸ್ಸು ಅವನಿಗೆ. ವಿಶ್ವಾಮಿತ್ರನ ಮಕ್ಕಳನ್ನ ಕಾಪಾಡ್ತಾ ಇದ್ದವನು ತ್ರಿಶಂಕು. ಭೀಕರವಾದ ಬರಗಾಲ ಬಂದಾಗ ಆ ಹರಿಶ್ಚಂದ್ರ ಮಗನಾದ. ನಾಭಿವಾದಯತೆ ಜ್ಯೇಷ್ಠಂ ದೇವರಾತೋ ನರಾಧಿಪ ಪುತ್ರ 500 ಚಾಪಿ ಶಪ್ತಾಶ್ವಪಚತಾಂ ಗತಾಹ. ದೇವರಾತ ಮೊದಲಾದ ವಿಶ್ವಾಮಿತ್ರನ ಮಕ್ಕಳು ಶುನಶೇಪನಿಗೆ ಸಪೋರ್ಟ್ ಮಾಡಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ವಿಶ್ವಾಮಿತ್ರರು ಶಾಪ ಕೊಟ್ಟರು, ಚಂಡಾಲರಾಗಿ ಹೋಗಿ ಅಂತ. ಅವರೆಲ್ಲ ಚಂಡಾಲರಾಗಿ ಹೋದ್ರು, ಮತ್ತೆ ಬ್ರಾಹ್ಮಣರಾಗ್ಬಿಟ್ರು. ಅದು ಹೆಂಗ್ರಿ? ಅದು ನೀವು ಹೇಳೋ ರೀತಿಗೂ ಇತಿಹಾಸ ನಡೆದ ರೀತಿಗೂ ಬಹಳ ಡಿಫರೆನ್ಸ್ ಇದೆ ಅಂತಾನೆ ಧರ್ಮರಾಜ. ತ್ರಿಶಂಕುರ್ ಬಂಧು ಸಂತ್ಯಕ್ತ ಐಕ್ಷ್ವಾಕ ಪ್ರೀತಿಪೂರ್ವಕಂ ಅವಾಕ್ಷಿರಾದಿವಂ ನೀತೋ ದಕ್ಷಿಣಾಂ ಆಶ್ರಿತೋ ನದೀಂ.
ತ್ರಿಶಂಕು ಎಲ್ಲ ಬಂಧುಗಳು ಅವನನ್ನು ತ್ಯಾಗ ಮಾಡಿದ್ರು. ಯಾಕೆಂದ್ರೆ 3 ಭೀಕರವಾದ ತಪ್ಪು ಮಾಡಿದ್ದಾನೆ ಅಂತ ಅವನನ್ನು ಉದ್ಧಾರ ಮಾಡಿದ್ರು ವಿಶ್ವಾಮಿತ್ರರು. ಒಂದು ಸ್ವಲ್ಪ ದಿವಸಗಳ ತನಕ ಒಂದು ಸ್ಥಾನದಲ್ಲಿ ನೆಲೆ ನಿಂತರು ಆಕಾಶದಲ್ಲಿ. ಆಮೇಲೆ ಆ ಕಾಲ ಮುಗಿತಾ ಇದ್ದ ಹಾಗೆ ಅವನು ಕೂಡ ಒಳ್ಳೆ ಲೋಕವನ್ನು ಹೊಂದಿದ ತ್ರಿಶಂಕು. ಆಮೇಲೆ ವಿಶ್ವಾಮಿತ್ರಸ್ಯ ಭಗಿನಿ ನದಿ ರಾಜರ್ಷಿ ಸೇವಿತ ಕೌಶಿಕೀತಿ ಕೃತಾ ಪುಣ್ಯ ಬ್ರಹ್ಮರ್ಷಿಗಣ ಸೇವಿತ. ವಿಶ್ವಾಮಿತ್ರರ ಅಕ್ಕ ನದಿಯಾಗಿ ಹೋದ್ಲು. ಕೌಶಿಕಿ ಅಂತ ನದಿ ಹೆಸರು, ಇವತ್ತು ಕೋಸಿ ಅಂತ ಕರೀತಾರೆ. ಏನ್ರಿ ಅದು? ಏನಾಗ್ತಾ ಇದೆ ಇತಿಹಾಸದಲ್ಲಿ? ನೀವು ಹೇಳಿದ್ದೇನು? ಇತಿಹಾಸದಲ್ಲಿ ನೀವು ಹೇಳಿದ ಹಾಗೆ ನಡೀತಾ ಇದೆಯಾ? ತಪೋ ವಿಘ್ನಕರೀ ಚೈವ ಪಂಚಚೂಡಾ ಸುಸಮ್ಮತ ರಂಭಾ ನಾಮಾಪ್ಸರಾಶ್ಚಾಪಾತ್ ಅಸ್ಯ ಶೈಲತ್ವಮಾಗತ. ತಪಸ್ಸನ್ನ ನಾಶ ಮಾಡಬೇಕು ಅಂತ ಬಂದ್ಲು. ಪಂಚಚೂಡ ಅಂತ ಒಬ್ಳು ಅಪ್ಸರೆ, ಆಮೇಲೆ ರಂಭ, ಅವರಿಬ್ಬರು ಶಾಪದಿಂದ ಮರಗಟ್ಟಿ ನಿಂತುಬಿಟ್ರು. 1000 ವರ್ಷಗಳ ಕಾಲ ಇದೇ ವಿಶ್ವಾಮಿತ್ರರು ಶಾಪ ಕೊಟ್ಟಿದ್ದು. ತಥೈವಾಸ್ಯ ಭಯಾತ್ ಬದ್ಧ್ವಾ ವಸಿಷ್ಠ ಸಲಿಲೆ ಪುರ ಆತ್ಮಾನಂ ಮಜ್ಜಯಾಮಾಸ ವಿಪಾಶ ಪುನರುತ್ಥಿತ. ವಸಿಷ್ಠರು ವಿಶ್ವಾಮಿತ್ರರ ಕಾಟ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಅಂತ ನದಿಗೆ ಜಿಗಿದ್ರು. ಹೇಗೆ? ನಾನು ಈಜಬಾರದು ಅಂತ ಹೇಳಿ ಹಗ್ಗ ಕಟ್ಕೊಂಡು ಜಿಗಿದ್ರು. ನದಿ ಅವರ ಹಗ್ಗವನ್ನೆಲ್ಲ ಬಿಡಿಸಿ ಅವರನ್ನು ಕ್ಷೇಮವಾಗಿ ದಡಕ್ಕೆ ತಂದಿತ್ತು. ಅದಕ್ಕೆ ಆ ನದಿಗೆ ವಿಪಾಶ ಅಂತ, ಅದನ್ನು ಬಿಪಾಶ ಅಂತಾರೆ ಅವರು. ಪಾಶ ಅಂದ್ರೆ ಹಗ್ಗ, ಹಗ್ಗವನ್ನು ಬಿಡಿಸಿದೆ, ಹಗ್ಗವನ್ನು ಬಿಡಿಸಿದ ನದಿ. ತದಾ ಪ್ರಭೃತಿ ಪುಣ್ಯಾಸ ವಿಪಾಶಾ ವೈ ಮಹಾನದಿ ವಿಖ್ಯಾತ ಕರ್ಮಣಾತೇನ ವಸಿಷ್ಠಸ್ಯ ಮಹಾತ್ಮನಃ. ಅವತ್ತಿನಿಂದ ವಿಪಾಶ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಅವನಿಗೆ ಸ್ಕಂದ ಒಲಿದ, ವಿಶ್ವಾಮಿತ್ರರಿಗೆ ಸ್ಕಂದ ಒಲಿದ. ವಶ್ಯಶ್ಚ ಭಗವಾನ್ಯೇನ ದೇವಸೇನಾಗ್ರಗ ಪ್ರಭು ಸ್ತುತ ಪ್ರೀತಮನಾಶ್ಚಾಸೀತ್ ಪಶ್ಚಾಚ್ಚೈನಂ ಅಮೋಚಯತ್. ಧ್ರುವಸ್ಯ ಔತ್ತಾನಪಾದಸ್ಯ ಬ್ರಹ್ಮರ್ಷೀಣಾಂ ತಥೈವ ಚ ಮಧ್ಯೆ ಜ್ವಲತಿ ಯೋ ನಿತ್ಯಂ ಉದೀಚೀಂ ಆಶ್ರಿತೋ ದಿಶಂ. ಧ್ರುವಮಂಡಲದ ತನಕ ವಿಶ್ವಾಮಿತ್ರರ ಒಂದು ವ್ಯಾಪ್ತಿ ಇದೆ. ಬ್ರಹ್ಮರ್ಷಿಗಳ ನಡುವೆ ವಿಶ್ವಾಮಿತ್ರನ ಸ್ಥಾನವಿದೆ. ಈ ತರಹದ ಯಶಸ್ಸು ವಿಶ್ವಾಮಿತ್ರರದ್ದು. ಆದರೆ ಅವರು ಹುಟ್ಟಿದ್ದು ಕ್ಷತ್ರಿಯರಾಗಿ, ಮಾಡಿದ್ದು ರಾಜಸವಾದ ಕರ್ಮ, ಸಿಕ್ಕಿದ್ದು ಬ್ರಾಹ್ಮಣ್ಯ. ಎಲ್ಲಿಂದ ಎಲ್ಲಿಗ್ರಿ ಸಂಬಂಧ? ಕಿಮೇತದಿತಿ ತತ್ವೇನ ಪ್ರಬ್ರೂಹಿ ಭರತರಷಭ ದೇಹಾಂತರ ಮನಾತಾದ್ಯ ಕಥಂ ಸಬ್ರಾಹ್ಮಣೋ ಭವತ್. ಅವರಿಗೆ ಬೇರೆ ದೇಹ ಸಿಗಲಿಲ್ಲ, ಅದೇ ದೇಹದಲ್ಲೇ ಬ್ರಾಹ್ಮಣರಾದರು. ಏತತ್ತತ್ವೇನ ಮೇ ರಾಜನ್ ಸರ್ವಮಾಖ್ಯಾತುಮರ್ಹಸಿ. ಅದರಿಂದಾಗಿ ಮತಂಗನಿಗೆ ಬ್ರಾಹ್ಮಣ್ಯ ಸಿಗಲಿಲ್ಲ. ವಿಶ್ವಾಮಿತ್ರರಿಗೆ ಬ್ರಾಹ್ಮಣ್ಯ ಸಿಕ್ಕಿತು. ಹೆಂಗದು?
ನಾವಿಲ್ಲೊಂದು ಗಮನಿಸಬೇಕು. ಬ್ರಾಹ್ಮಣ್ಯ ಅಂದರೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟೋದಲ್ಲ. ಬ್ರಾಹ್ಮಣ್ಯ ಅಂತಂದ್ರೆ ವೇದ ದರ್ಶನ, ತತ್ವದರ್ಶನವನ್ನು ಬ್ರಾಹ್ಮಣ್ಯ ಅಂತ ಕರೀತಾ ಇರೋದಿಲ್ಲಿ. ಯಾಕೆಂದ್ರೆ ಶಾಸ್ತ್ರದ ಪ್ರಕಾರ ಮಾತೃಜಾತಿ ಸುತಾನಾಂ, ತಾಯಿ ಯಾವ ಜಾತಿಯೋ ಮಗನಿಗೆ ಆ ಜಾತಿ. ಗುಣ ಪಿತೃ ಮಾತೃಜಾತಿ ಸುತಾನಾಂ, ಗುಣಗಳು ಬರೋ ತಂದೆಯಿಂದ. ಜಾತಿ ಅಂತ ಪರಿಗಣಿತವಾಗುವುದು ತಾಯಿಯಿಂದ. ಇಲ್ಲ ಅಂದ್ರೆ ವಿದುರ ಬ್ರಾಹ್ಮಣ ಅಂತ ಪರಿಗಣಿಸಬೇಕಾಗ್ತಾ ಇತ್ತು. ಯಾಕೆಂದ್ರೆ ತಂದೆ ವೇದವ್ಯಾಸರು. ಹೀಗಾಗಿ ಇಲ್ಲಿ ಬ್ರಾಹ್ಮಣ್ಯ ಅಂತ ಹೇಳ್ತಾ ಇರೋದು ವೇದ ದರ್ಶನ, ವೇದದ ತತ್ವದ ಸಾಕ್ಷಾತ್ಕಾರ. ಅದನ್ನು ಬ್ರಾಹ್ಮಣ್ಯ ಅಂತ ಕರೀತಾ ಇರೋದು, ಜಾತಿ ಅಲ್ಲ. ಹಾಗೆ ನೋಡಿದ್ರೆ ಮತಂಗನ ತಾಯಿಯು ಬ್ರಾಹ್ಮಣಿಯೇ. ಅವನ್ಯಾಕೆ ಬ್ರಾಹ್ಮಣ ಅಲ್ಲ? ಅವನಿಗೆ ಒಂದು ಪ್ರಾಣಿ ಹೇಳುವ ಭಾಷೆ ಅರ್ಥ ಆಗತ್ತೆ ಅಂದಮೇಲೆ ಅವನು ಏನು? ಅದರಿಂದಾಗಿ ಇದು ಕೇವಲ ನಾವು ಅಂದುಕೊಂಡಿರುವ ಕನ್ಸ್ಟ್ರೈಂಟ್ ಆದ ಜಾತಿ ಅಂತ ಅಲ್ಲ, ಇದು ತತ್ವದರ್ಶನ. ನಮ್ಮ ಒಳಗಡೆಯ ಬೆಳವಣಿಗೆಗೆ ಹೊರಗಡೆಯ ಕ್ರಿಯೆ ಅಡ್ಡಿ ಆಗಬಾರದು ಯಾವತ್ತೂ ಕೂಡ. ನಮ್ಮ ಒಳಗಿನ ಬೆಳವಣಿಗೆಗೆ ಹೊರಗಡೆಯ ಕ್ರಿಯೆ ಅಡ್ಡಿ ಆಗಬಾರದು ಅಂತಾನೆ ಹೊರಗಡೆಯ ಕ್ರಿಯೆ ಹೀಗಿರಬೇಕು ಅಂತ ವಿಧಾನ ಇರೋದು ಅಲ್ವಾ? ಅಹಿಂಸೆ ಮೊದಲಾದವುಗಳು, ಅಹಿಂಸೆ, ದ್ವಂದ್ವ ತ್ಯಾಗ, ಸಾಧ್ಯವಾದಷ್ಟು ಸಿಟ್ಟಿಗೆ ಒಳಗಾಗದೇ ಇರೋದು, ಗುಣಗ್ರಹಣ, ಬೇರೆಯವರ ದೋಷವನ್ನು ಮನಸ್ಸಿಗೆ ತಂದುಕೊಳ್ಳದೇ ಇರೋದು, ಇವೆಲ್ಲ ಯಾಕೆ? ಒಳಗಡೆಯ ಬೆಳವಣಿಗೆಗೆ ಅಡ್ಡಿಯಾಗಬಾರದು ಅಂತ. ಬೇರೆಯವರ ದೋಷವನ್ನೇ ಯಾವಾಗಲೂ ನೋಡ್ತಾ ಕೂತಿದ್ರೆ ಒಳಗಡೆಯ ಬೆಳವಣಿಗೆ ಎಲ್ಲಿಂದ ಆಗ್ಬೇಕು? ಹಾಗೆ ಬೇರೆಯವ್ರಿಗೆ ಅಪಕಾರನೇ ಮಾಡ್ತಾ ಇದ್ರೆ, ವಿಪರೀತವಾದ ರಾಜಸವಾದ ಪ್ರತಿಸ್ಪರ್ಧೆ ಇದ್ರೆ ಒಳಗಡೆಯ ಬೆಳವಣಿಗೆ ಎಲ್ಲಿಂದ ಆಗಬೇಕು? ಯಾಕೆಂದ್ರೆ ಶಾಂತಿಯೇ ಇರಲ್ಲ ಮನಸ್ಸಿಗೆ. ನಮಗೆ ಕಾಡುವವರ ತಪ್ಪನ್ನ ಕ್ಷಮಿಸುವಷ್ಟು ದೊಡ್ಡವರಾಗಬೇಕು ನಾವು. ಕ್ಷಮಿಸೋದು ಮಾತ್ರ ಅಲ್ಲ, ಆ ಒಳಗಡೆಯ ಬೆಳವಣಿಗೆ ಏನಿದೆ ಅದಕ್ಕೆ ಬೇಕಾದ ಚಿಂತನೆ ಇತ್ಯಾದಿಗಳೆಲ್ಲ ಬೇಕು. ಈ ಜ್ಞಾನ, ಭಕ್ತಿ, ವೈರಾಗ್ಯ ಅಂತಾರಲ್ಲ, ಅದು ಬೇಕು. ಅದರಿಂದ ಏನು ಫಲ? ಜ್ಞಾನ. ಏನದು ಜ್ಞಾನ? ದೇವರ ಮಾಹಾತ್ಮ್ಯದ ಜ್ಞಾನ. ಹೇಗಾಗಬೇಕು? ವೇದದ ಮೂಲಕ ಆಗಬೇಕು. ಈ ಒಂದು ಬ್ರಾಹ್ಮಣ್ಯವನ್ನು ಕುರಿತು ಕೇಳ್ತಾ ಇರೋದು. ಈ ವಿಶ್ವಾಮಿತ್ರರು ಸ್ಪರ್ಧೆ ಮಾಡಿದ್ರ? ಎಷ್ಟೋ ಜನ ವಸಿಷ್ಠರ ಮಕ್ಕಳನ್ನ ಕೊಂದ್ರ? ಎಷ್ಟೋ ಜನ ರಾಜರು ಉದ್ಧಾರ ಆಗೋದು, ಎಷ್ಟೋ ಜನ ರಾಜರು ದಪ್ಪನ್ ಕೆಳಗಡೆ ಬಿದ್ದೋದ್ರು ವಸಿಷ್ಠರು ಮತ್ತೆ ವಿಶ್ವಾಮಿತ್ರರ ಜಗಳದಲ್ಲಿ. ಕಡಿಮೆ ರಾಜರು ಬಲಿ ಆಗಿಲ್ಲ ಅದಕ್ಕೆ. ಹೀಗೆಲ್ಲ ಇದೆ. ಹೊರಗಡೆಯ ಕ್ರಿಯೆ ಇಷ್ಟೊಂದು ಡಿಸ್ಟರ್ಬಿಂಗ್ ಆಗಿ ಇದೆ ವಿಶ್ವಾಮಿತ್ರರದ್ದು, ಒಳಗಡೆಯಿಂದ ಬ್ರಾಹ್ಮಣ್ಯವನ್ನು ಹೆಂಗೆ ಪಡೆದ್ರು ಅಂತ ಅದು ಪ್ರಶ್ನೆ. ಭೀಷ್ಮ ಇಷ್ಟು ಪ್ರಶ್ನೆ, 19 ಶ್ಲೋಕಗಳಲ್ಲಿ ಪ್ರಶ್ನೆ ಇದೆ ಧರ್ಮರಾಜನದ್ದು.
ಅದಕ್ಕೆ ಭೀಷ್ಮಾಚಾರ್ಯರ ಉತ್ತರ, ಶ್ರೂಯತಾಂ ಪಾರ್ಥ ತತ್ವೇನ ವಿಶ್ವಾಮಿತ್ರೋ ಯಥಾಪುರ ಬ್ರಾಹ್ಮಣತ್ವಂ ಗತಸ್ತಾತ ರಾಜಋಷಿತ್ವಂ ತಥೈವ ಚ. ನೋಡಪ್ಪ, ವಿಶ್ವಾಮಿತ್ರ ಒಬ್ಬನೇ ಬ್ರಾಹ್ಮಣ್ಯವನ್ನು ಪಡೆದದ್ದಲ್ಲ, ದೊಡ್ಡ ಲಿಸ್ಟ್ ಇದೆ, ಹೇಳ್ತೇನೆ ಕೇಳು ಅಂದ್ರು. ನಿನಗೆ ವಿಶ್ವಾಮಿತ್ರರು ಒಬ್ಬರೇ, ಪಡಿಲಿಲ್ಲ ಅನ್ನೋದಕ್ಕೆ ಮತಂಗ ಒಬ್ಬನೇ. ಅವ್ರ ಉದಾಹರಣೆಯೇ ವಿನಃ ಅವ್ರು ಮಾತ್ರ ಅಲ್ಲ ಇತಿಹಾಸದಲ್ಲಿರೋದು. ಬೇಕಾದಷ್ಟು ಜನ ಈ ಜನ್ಮದಲ್ಲಿ ಬ್ರಾಹ್ಮಣ್ಯವನ್ನು ಪಡೆಯದೆ, ಬ್ರಾಹ್ಮಣ್ಯವನ್ನು ಅಂದರೆ ವೇದ ದರ್ಶನ ಆಗುವ ತನಕ ಬಂದು ನಿಂತು ದೇಹತ್ಯಾಗ ಮಾಡಿದವರಿದ್ದಾರೆ. ಬೇಕಾದಷ್ಟು ಜನ ಅದೇ ದೇಹದಲ್ಲಿಯೇ ಬ್ರಾಹ್ಮಣ್ಯವನ್ನು ಪಡೆದವರೂ ಇದ್ದಾರೆ. ಅವ್ರಿಷ್ಟು ಹೇಳ್ತೇನೆ ಕೇಳು. ವಿಶ್ವಾಮಿತ್ರ ಮಾತ್ರ ಅಲ್ಲ. ಭರತಸ್ಯಾನ್ವಮಾಯೇ ವೈ ಮಿಥಿಲೋ ನಾಮ ಪಾರ್ಥಿವ ಬಭೂವ ಭರತ ಶ್ರೇಷ್ಠ ಸತ್ಯಧರ್ಮಭೃತಾಂಬರ. ಮಿಥಿಲ ಒಬ್ಬ, ಮಿಥಿಲ ಒಬ್ಬ. ಆ ಮಿಥಿಲ ಅನ್ನುವ ರಾಜನ ವಂಶದಲ್ಲಿ ಬಂದವರೆಲ್ಲ ಮಿಥಿಲರೇ. ಅವ್ರ ಹೆಸರು ಬೇರೆ ಬೇರೆ, ಕಾಮನ್ ನೇಮ್ ಮಿಥಿಲ. ಆ ಮಿಥಿಲ ಅನ್ನುವ ಮೂಲ ರಾಜ ಏನಿದ್ದಾನೆ, ಮೊದಲ ರಾಜ, ಅವನು ಬ್ರಾಹ್ಮಣನಾದ. ಅವನ ಮಗ ಜಹ್ನು ಅಂತ ಇದ್ದ. ಆ ಜಹ್ನುವಿನ ಮಗಳೇ ಜಾಹ್ನವಿ ಅಂತ ಗಂಗೆ. ದಹಿತೃತ್ವಮನು ಪ್ರಾಪ್ತ ಗಂಗಾಯಸ್ಯ ಮಹಾತ್ಮನಃ. ಆ ಜಹ್ನುವು ಬ್ರಾಹ್ಮಣನಾದ. ಆದರೆ ಅವನು ಗೋತ್ರ ಏನು ಬೆಳೀಲಿಲ್ಲ. ಜಹ್ನು ಬ್ರಾಹ್ಮಣನಾದ, ಆದರೆ ಅವನ ಮಕ್ಕಳು ಅವರೆಲ್ಲ ಬಂದು ಜಾಹ್ನವ ಗೋತ್ರ ಏನಾಗಲಿಲ್ಲ. ಇನ್ನು ಸಿಂಧುದ್ವೀಪ ಅಂಬರೀಷ ಅಂತ ಒಬ್ಬ ಇದ್ದಾನೆ. ಅವನು ಋಷಿಯಾದ. ನಾವು ಸಂಧ್ಯಾ ವಂದನೆ ಮಾಡುವಾಗ ಆಪೋಹಿಷ್ಟೇತಿ ಮಂತ್ರಸ್ಯ ಸಿಂಧುದ್ವೀಪ ಅಂಬರೀಚ ರುಚಿ ಅಂತ ಹೇಳ್ತೇವೆ. ಆಪೋಹಿಷ್ಟಾಮಯೋ ಭವ ಸ್ಥಾನ ಊರ್ಜೇರದಾತನ ಮಹೇರಣಾಯ ಚಕ್ಷಸೆ ಅಂತ ಇದೆಯಲ್ಲ, ಆ ಮಂತ್ರವನ್ನು ಕಂಡು ಹಿಡಿದವ ಸಿಂಧುದ್ವೀಪ ಅಂಬರೀಷ ಅಥವಾ ಅಂಬರೀಷ. ಅವನು ಬ್ರಾಹ್ಮಣನಾದವನೇ. ಅವನು ಕಂಡಿಡಿದ ವೇದ ಮಂತ್ರಗಳನ್ನು ನಾವು ಬಳಸ್ತಾ ಇದ್ದೇವೆ. ಇನ್ನು ಪಲ್ವಲ ಅಂತ, ಆ ಪಲ್ವಲನೂ ಕೂಡ ಬ್ರಾಹ್ಮಣನಾದವನೇ. ಆ ವಂಶದಲ್ಲಿ ಬಂದ ಕುಶಿಕ ಅಂತ ಒಬ್ಬ ರಾಜ, ಅವನು ಬ್ರಾಹ್ಮಣನಾದ. ಕುಶಿಕನ ಮಗ ಗಾಧಿ, ಅವನು ಬ್ರಾಹ್ಮಣ. ಅವನ ಮಗಳು ಸತ್ಯವತಿ ಅಂತ, ಒಳ್ಳೆ ರೂಪ. ಅವಳು ರುಚಿಕನನ್ನ ಮದುವೆ ಆದ್ಲು. ಅವಳೇ ಮುಂದೆ ನದಿಯಾಗಿ ಹರಿದಿದ್ದು ಕೌಶಿಕ ಅಂತ, ಕೌಶಿಕಿ ನದಿ. ಅದೇ ಇವತ್ತಿನ ಕಾಲದಲ್ಲಿ ಕೋಸಿ ರಿವರ್ ಅಂತ ಕರೀತಾರಲ್ಲ, ಅವರೆಲ್ಲ ಬದಲಾದರು. ರುಚಿಕನಿಗೆ ಕೊಟ್ಟರು. ಮೊದಲು ಗಾಧಿ ಏನಿದ್ದಾನೆ ಅವನು ರುಚಿಕನಿಗೆ ತನ್ನ ಮಗಳನ್ನು ಕೊಡಲಿಕ್ಕೆ ಇಷ್ಟ ಇರಲಿಲ್ಲ. ಅವನಿಗೆ ಪ್ರತ್ಯಾಖ್ಯಾಯತು ತಮ್ಯಾಂತಂ ಅಬ್ರವೀದ್ ರಾಜಸತ್ತಮಃ ಶುಲ್ಕಂ ಪ್ರದೀಯತಾಂ ಬ್ರಹ್ಮನ್ ತಥೋ ವೇತ್ಸ್ಯಸಿ ಮೇಸುತಾಂ. ಶುಲ್ಕ ಕೊಡಬೇಕು, ನಮ್ಮಲ್ಲಿ ಕನ್ಯಾ ಶುಲ್ಕ ಕೊಡಬೇಕು ಅಂತಂದ್ರು ಅವರು. ಯಾರು? ಗಾಧಿ. ಅದಕ್ಕೆ ರುಚಿಕ ಏನ್ ಬೇಕು ಅಂತ ಕೇಳಿದ. ಬೆಳ್ಳಗಿನ ಕುದುರೆ, ಒಂದು ಕಿವಿ ಮಾತ್ರ ಕಪ್ಪಗಿರ್ಬೇಕು,
ಆ ಥರದ್ದು 1000 ಕುದುರೆ ಕೊಡಬೇಕು ಅಂತ. ಅವನೇನು ಮಾಡಿದ, ವರುಣನಿಗೆ ಹೋಗಿ ಹೇಳಿದ. ಆ ವರುಣ ಋಷಿಕನಿಗೆ 1000 ಕುದುರೆಗಳನ್ನು ಕೊಟ್ಟ. ಅದು ಗಂಗಾಜಲಾತ್ ಉದತಿಷ್ಠತ್ ಸಹಸ್ರಂ ವಿಪುಲೌಜಸಾಂ, ಗಂಗಾ ನದಿಯ ನೀರಿನಿಂದ ಮೇಲ್ಗಡೆ ಬಂತಂತೆ. ಇಡೀ ಮೈ ಬೆಳ್ಳಗಿದೆ, ಒಂದು ಕಿವಿ ಮಾತ್ರ ಕಪ್ಪಗಿದೆ. ಆ ಥರದ 1000 ಕುದುರೆ ಇವತ್ತಿಗೂ ಕೂಡ ಕನೌಜ್ ಅಂತ ಹೇಳ್ತಾರೆ. ಆ ಕನೌಜ್ ಏನಿದೆ ಅದರ ಮೂಲ ಹೆಸರು ಕನ್ಯಾಕುಬ್ಜ ಅಂತ. ಆ ಕನ್ಯಾಕುಬ್ಜ ಅಂತ ಯಾಕೆ ಹೆಸರು ಬಂತು ಅಂತ ಮತ್ತೆ ಇನ್ನೊಂದು ಕಥೆ ಉಂಟು, ಇರಲಿ. ಆ ಕನ್ಯಾಕುಬ್ಜದ ಹತ್ತಿರ ಇರುವ ಗಂಗೆಯನ್ನ ಅಶ್ವತೀರ್ಥ ಅಂತ ಕರೀತಾರೆ. ಇಷ್ಟೊಂದು ಸಾಮರ್ಥ್ಯ ಇದೆಯಾ, ಆಯಿತು ಅಂತ ಹೇಳಿ ವರವನ್ನು ಕೊಟ್ಟಿದ್ದು. ಯಾರು? ತನ್ನ ಮಗಳನ್ನೇ ಕೊಟ್ಟ. ಆಮೇಲೆ ಈ ಸತ್ಯವತಿ ಇದ್ದಾಳಲ್ಲ, ಅವಳು ಮತ್ತೆ ಸತ್ಯವತಿಯ ತಾಯಿ ಅಂದರೆ ಗಾಧಿಯ ಹೆಂಡತಿ, ಇಬ್ರು ಕೂಡ ರುಚಿಕ ಕೊಟ್ಟ ಚರುವನ್ನು ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಆ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದರಿಂದಾಗಿ ಸತ್ಯವತಿ ಅಲಿಯಾಸ್ ಕೌಶಿಕಿ ಅವಳ ತಮ್ಮ ವಿಶ್ವಾಮಿತ್ರರು ಹುಟ್ಟಿದ್ದು. ಅಂದರೆ ಬ್ರಾಹ್ಮಣರಾಗಬೇಕು ಅಂತಲೇ ಸಂಕಲ್ಪ ಮಾಡಿದ ಜೀವ. ಅಂದರೆ ಸ್ವಭಾವತಃ ಯಾವುದು ಬ್ರಾಹ್ಮಣ ಆಗಿರುತ್ತೋ ಅದು ಯಾವ ಜಾತಿಯಲ್ಲಿ ಹುಟ್ಟಿದ್ರೂ ಬ್ರಾಹ್ಮಣನಾಗೇ ಬರೋದು. ಸ್ವಭಾವತಃ ಯಾವುದು ಬೇರೆ ಜಾತಿ ಬೇರೆಯ ವರ್ಣ ಆಗಿರುತ್ತೆ ಅದು ನೀವು ಯಾವ ಜನ್ಮದಲ್ಲಿ ಹುಟ್ಟಿದ್ರೂ ಮತ್ತೆ ವಾಪಸ್ಸೇ ಹೋಗೋದು. ಅದು ಮರಳಿ ಮನೆಗೆ ಅಂತನ್ನೋದು ಶತಸಿದ್ಧ. ಅದು ಹೀಗಾಗಿದ್ದು. ವಿಶ್ವಾಮಿತ್ರರಿಗೆ ಜಾತಿಯಿಂದ ಬಂದ ಅಡೆತಡೆ ಅದನ್ನ ಸ್ವಾಭಾವಿಕವಾದ ವರ್ಣ ಮೀರಿತು. ಮತಂಗ ಹುಟ್ಟಿದ್ದು ಬ್ರಾಹ್ಮಣಿಯ ಮಗನಾಗಿ, ಆದರೆ ಸಹಜವಾದ ಬ್ರಾಹ್ಮಣ್ಯ ಅವನಿರಲಿಲ್ಲ, ಅದರಿಂದಾಗಿ ಅವನಾಗಲಿಲ್ಲ. ದೇಹದಿಂದ ಬ್ರಾಹ್ಮಣ ಆಗೋದು ಅಂತಿದ್ರೆ ಈಗಾಗಲೇ ಆಗೋಗಿದ್ದ ಅವನು. ಸಂಸ್ಕಾರ ಎಲ್ಲ ಬ್ರಾಹ್ಮಣ ಸಂಸ್ಕಾರವೇ ತಾನೇ ಆಗಿದ್ದಿದ್ದು. ಜಾತಕರ್ಮ, ನಾಮಕರಣ ಎಲ್ಲವೂ ಸೀಮಂತೋನ್ನಯನದಿಂದ ಹಿಡಿದು ಎಲ್ಲವೂ ಬ್ರಾಹ್ಮಣ ಸಂಸ್ಕಾರವೇ ಆಗಿರೋದು. ಹೊರಗಡೆಯ ಸಂಸ್ಕಾರ ಅನ್ನೋದು ಜೀವ ಸ್ವಭಾವವನ್ನು ತಿದ್ದುವುದಿಲ್ಲ. ಇದನ್ನು ಹೇಳಬೇಕಿದೆ. ಇನ್ನು ಈ ಸತ್ಯವತಿ ಅಂತ ಇದ್ದಾಳಲ್ಲ ಕೌಶಿಕಿ, ಅಲ್ಲಿ ಹುಟ್ಟಿದವನು ಜಮದಗ್ನಿ ಅಂತ. ಜಮದಗ್ನಿಯ ಮಗ ಪರಶುರಾಮ. ಅದರಿಂದಾಗಿ ವಿಶ್ವಾಮಿತ್ರ ಹಾಗೂ ಪರಶುರಾಮ ಒಬ್ಬ ಬ್ರಾಹ್ಮಣನ ಮಗನಾಗಿ ಹುಟ್ಟಿ ಕ್ಷಾತ್ರದತ್ತ ತುಡಿದವ, ಇನ್ನೊಬ್ಬ ಕ್ಷತ್ರಿಯನಾಗಿ ಹುಟ್ಟಿ ಬ್ರಾಹ್ಮಣ್ಯದತ್ತ ತುಡಿದವ. ಅದರಿಂದಾಗಿ ಈ ಪ್ರಭಾವ ಅನ್ನೋದೇನಿದೆ ಅದು ಏನೇ ಇದ್ರೂ ಸ್ವಭಾವದ ಕಡೆಗೇನೆ ಮರಳುತ್ತೆ. ಇದಲ್ವ ಆಚಾರ ಸಿದ್ಧಾಂತ. ನಾವು ಇವತ್ತು ಸೋಷಿಯಲಿ ಕರೆಕ್ಟು, ಪೊಲಿಟಿಕಲಿ ಕರೆಕ್ಟ್ ಎರಡರ ಬೆನ್ನ ಹಿಂದೆ ಬಿದ್ದಿದ್ದೀವಿ. ಅದರಿಂದಾಗಿ ನಮಗೆ ಮಧ್ವಾಚಾರ್ಯರು ದೂರ ಅಂತ ಅನ್ಸುತ್ತೆ. ಸೋಷಿಯಲಿ ಕರೆಕ್ಟ್ ಅಂದರೆ ನೀವು ಒಂದೇ 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 ಅಂತ ಹೇಳ್ತಾ ಇದ್ರೆ ಸಮಾಜದಲ್ಲಿ ನಿಮ್ಮನ್ನ ಒಳ್ಳೆಯ ದೃಷ್ಟಿಯಿಂದ ನೋಡ್ತಾರೆ. ಎಲ್ಲ ಒಂದೇ ಎಲ್ಲ ಒಂದೇ ಎಲ್ಲ ಒಂದೇ ಅಂತ ಇರೋದು. ಅದು ಹೌದಾ ಹೇಳುವವರು ಪರೀಕ್ಷೆ ಮಾಡಿ ನೋಡಿಲ್ಲ. ಇನ್ನು ಎಲ್ಲರಿಗೂ ಸಮಾನ ಹಕ್ಕಿದೆ, ಎಲ್ಲರಿಗೂ ಸಮಾನ ಹಕ್ಕಿದೆ ಅಂತ ಪೊಲಿಟಿಕಲಿ ಕರೆಕ್ಟ್ ಸ್ಟೇಟ್ಮೆಂಟ್, ಬಟ್ ಇಟ್ ಈಸ್ ನಾಟ್ ಫ್ಯಾಕ್ಚುಯಲ್. ಇಸ್ ಇಟ್ ಫ್ಯಾಕ್ಟ್? ಇದರ ಬೆನ್ನ ಹಿಂದೆ ಬಿದ್ದು ನಾವು
ಇಡೀ ತತ್ವಶಾಸ್ತ್ರವನ್ನು, ಪ್ರಾಚೀನ ಭಾರತದ ಸಂಸ್ಕೃತಿಯನ್ನು ನೋಡ್ತಾ ಇದ್ದೇವೆ. ಈ ರಾಜಕೀಯಕವಾದ ಸತ್ಯ, ಸಾಮಾಜಿಕವಾದ ಸತ್ಯ, ಈ ಎರಡು ನರೇಟಿವ್ ಇದೆ. ಈ ನರೇಟಿವ್ ಎರಡೂ ನರೇಟಿವ್ಗಳಿಂದ ಆಚೆ ಬರಬೇಕು. ನಾವು ಈ ನರೇಟಿವಲ್ಲಿ ಸಿಕ್ಕಾಕೊಂಡಿದ್ದೀವಿ. ಈ ನರೇಟಿವ್ಗಳಿಂದ ಆಚೆ ಬರಬೇಕು. ಯಾರೋ ಏನೋ ಒಂದು ಪರಿಕಲ್ಪನೆಯನ್ನ ಕೊಟ್ಟು ಬಿಡ್ತಾರೆ, ಆ ಪರಿಕಲ್ಪನೆಯ ಹಿಂದೆ ಹೋಗ್ತಾ ಇದ್ದೀವಿ. ನಮ್ಗೆ ಹೀಗಿರಬೇಕು ಅಂತ. ಯಾಕೆಂದ್ರೆ ಅವ್ರು ಹೀಗೆ ಹೇಳಿದ್ದಾರೆ, ಇವ್ರು ಹೀಗೆ ಹೇಳಿದ್ದಾರೆ. ಅಲ್ಲ, ನೀವು ಗ್ರಂಥದ ಮುಂದೆ ಕೂತ್ಕೊಳ್ಬೇಕು. ಕೃಷ್ಣ ಹೇಳಿದ್ದೇನು? ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ಶಾಸ್ತ್ರ ಪ್ರಮಾಣ. ನೀವು 1000 ಹೇಳ್ತಾ ಇರಬಹುದು, ಶಾಸ್ತ್ರದ ಸ್ಪರ್ಶವೇ ಇಲ್ಲದೆ ಏನೇನೋ ಹೇಳ್ತಾ ಇರಬಹುದು. ಅದೆಲ್ಲ ಸರಿಯಾಗಬೇಕು ಅಂತ ಇಲ್ಲ. ಆ ಟೈಮಿಗೆ ತಲೆಗೆ ಬಂದಿದ್ದು ಹೇಳ್ತಾ ಇರ್ತಾರೆ ಅವರು. ಡೋಂಟ್ ಬಿಲೀವ್ ದೆಮ್. ಪ್ರಮಾಣ ಏನು ಅಂತ ಕೇಳಿ. ಇದು ಒಂದು ಹಂತದಲ್ಲಿರಬೇಕು. ಹಿಡಿದು ಮುಟ್ಟಿದ್ದಕ್ಕೂ ಪ್ರಮಾಣ ಕೇಳಲಿಕ್ಕೆ ಶುರು ಮಾಡ್ತಾರೆ ಇವರು. ದಾವಳಿ ಉಟ್ಕೊಳ್ಳಿಕ್ಕೆ ಪ್ರಮಾಣ ಇದೆಯಾ ಇಲ್ವಾ ಅಂತ ಎಕ್ಸ್ಟ್ರೀಮ್ ಇವರು. ಯಾವುದಕ್ಕೂ ಪ್ರಮಾಣ ಬೇಡ, ಅವ್ರು ಯಾರೋ ಹೇಳ್ಬಿಟ್ರೆ ಮುಗಿದೋಯ್ತು ಅಂತ ಅವರು. ಎರಡು ಎಕ್ಸ್ಟ್ರೀಮ್. ಅವರು ಹೇಳ್ಬಿಟ್ರೆ ಮುಗೀತು, ಶಾಸ್ತ್ರ ಪ್ರಮಾಣ ಎಲ್ಲ ನಾವು ಕೇಳಲ್ಲ ಅಂತ ಒಬ್ರು. ಅವ್ರಿಗ್ಯಾರೋ ಗುರುಗಳು ಅಂತ ಅನ್ಸಿರುತ್ತೆ, ಅವ್ರಿಗ್ಯಾರೋ ಒಳ್ಳೆಯವರು ಅಂತ ಅನ್ಸಿರುತ್ತೆ, ಸಾಧಕರು, ಅವ್ರು ಹೇಳಿದ್ರೆ ಮುಗಿದೋಯ್ತು. ಇದು ಒಂದು ಎಕ್ಸ್ಟ್ರೀಮ್, ಇನ್ನೇನು ಕೇಳಲ್ಲ. ಇನ್ನು ಒಂದು ಎಕ್ಸ್ಟ್ರೀಮ್ ಏನು? ಎಲ್ಲದಕ್ಕೂ ಪ್ರಮಾಣ. ದಾಳಿ ಉಟ್ಕೊಳ್ಳೋದಕ್ಕೆ ಪ್ರಮಾಣ ಇದೆಯಾ ಇದು? ಇವರು ಅವ್ರು ಹೇಳಿದ್ರೆ ಮುಗಿದೋಯ್ತು. ಎರಡೂ ಎಕ್ಸ್ಟ್ರೀಮ್ಗಳಿಂದ ಆಚೆ ಬರಬೇಕು. ನಮ್ಮನ್ನು ಆವರಿಸಿರುವ ನೆರೇಟಿವ್ಗಳ ಏನೊಂದು ದುರ್ಗ್ರಹ ಕೋಟೆ ಇದೆ, ಅದನ್ನು ಮುರಿಲಿಕ್ಕೆ ಒಂದೇ ದಾರಿ, ಶಾಸ್ತ್ರಾಭ್ಯಾಸ. ಈ ಸಾಧ್ಯವೇ ಇಲ್ಲ ಅಂದ್ರೆ. ಅದರಿಂದಾಗಿ ಇಲ್ಲಿ ಆಗಿದ್ದು ಅದು ಆ ಕಥೆಯನ್ನ ವಿಸ್ತಾರವಾಗಿ ನಿರೂಪಣೆ ಮಾಡಿತ್ತು. ಈ ವಿಶ್ವಾಮಿತ್ರರ ಗೋತ್ರ ಇದೆಯಲ್ಲ, ವಿಶ್ವಾಮಿತ್ರರ ವಂಶ, ಇಷ್ಟು ಜನ ಇದ್ದಾರೆ. ಮಧುಚ್ಛಂದಸ್ ಅವನು ಋಗ್ವೇದದ ಋಷಿ, ಎರಡನೆಯವನು ದೇವರಾತ, ಮೂರನೆಯವನು ಕುಕ್ಷಿ, ಅತ್ರಿ, ಶಕುಂತ, ಬಭ್ರು, ಕಾಲಪಥ, ಯಾಜ್ಞವಲ್ಕ್ಯ, ಸ್ಥೂಣ, ಪರಾವತ, ಉಲೂಕ, ಮಧೂಕ, ಅಕ್ಷ, ಸೈಂಧವಾನನ, ಪರ್ಣಜಂಘ, ಗಾವಲ ಅಥವಾ ಗಾಲವ, ವಜ್ರ, ಸಾಲ, ಸಾಲಂಕಾಯನ, ಲಲಾಟ, ನಾರದ, ಕೂರ್ಮಮುಖ, ಊರ್ಧ್ವಲಿ, ಮುಸಲ, ರಕ್ಷೋಗ್ರೀವ, ಅಂಗ್ರಿವಾನ್, ಏಕಭೃತ್ಯ, ಶಿಲಾಯೂಪ, ಸಿತ, ಶುಚಿ, ಚಕ್ರತ, ಮಾನಮಂತವ್ಯ, ವಾತವ್ಯ, ಶ್ವೇತವಾಹನ, ಶ್ಯಾಮಾಯನ, ಗಾರ್ಗ್ಯ, ಕಾರ್ಷೀರಥ, ಸಂಶ್ರುತ್ಯ, ಗುರವ, ವರದ, ಕಪಿಲ, ತಾರಕಾಯಣ, ರೋಷಗಹನ, ಅರ್ಜುನ, ಮಯ, ಮಾರ್ಗಮಂತ್ರಿ, ಹಿರಣ್ಯಾಕ್ಷ, ಜಂಭಾರಿ, ಬಭ್ರುವಾಹನ, ಭೂತಿ, ವಿಭೂತಿ, ಸೂತಿ, ಸುರಂಗ, ಆರಾಧಿ, ನಾಮಯ, ಚಂಡ, ಅರ್ಜುನ, ಉಪಾಮಂತು, ಮಂಗಶಿಖಿ, ಶಿವ, ನಿರ್ಜತಿ, ಗೋರುಂಡ, ಅತಿಮತ್ಸ್ಯ, ಶಿತಿಹೋತ, ಗಾರ್ಧಭಿ, ಮಜ್ಜಯೋನಿ, ಅಜಾಪೇಕ್ಷಿ, ಇವರೆಲ್ಲ ವಿಶ್ವಾಮಿತ್ರರ ಋಷಿಗಳು, ವಿಶ್ವಾಮಿತ್ರರ ಮಕ್ಕಳು. ಸನೈವ ಕ್ಷತ್ರಿಯೋ ರಾಜನ್ ವಿಶ್ವಾಮಿತ್ರೋ ಮಹಾತಪಾಹ. ವಿಶ್ವಾಮಿತ್ರ ಹೊರಗಡೆಯಿಂದ ಕ್ಷತ್ರಿಯನೇ ವಿನಃ
ಒಳಗಡೆಯಿಂದ ಬ್ರಾಹ್ಮಣನೇ. ಅವನ ಪ್ರಭಾವ ಎಷ್ಟಿತ್ತು ಅಂದರೆ ಬ್ರಾಹ್ಮಣ ವರ್ಣಕ್ಕೆ ಯೋಗ್ಯರಾದ ಜೀವರು ಅವನ ಮಕ್ಕಳಾಗಿ ಬಂದರು. ರುಚಿಕೆ ರಾಹಿತಂ ಬ್ರಹ್ಮ ಪರಮೇತದ್ ಯುಧಿಷ್ಠಿರ ಯತ್ರ ಯತ್ರ ಚ ಸಂದೇಹೋ ಭೂಯಸ್ತೆ ರಾಜಸತ್ತಮ ತತ್ರ ತತ್ರ ಚ ಮಾಂ ಬ್ರೂಹಿ ವಕ್ತಾಸ್ಮಿ ತವ ಸಂಶಯಂ. ಇನ್ನು ಎಲ್ಲೆಲ್ಲಿ ಸಂಶಯ ಇದೆಯೋ ಹೇಳು, ಉತ್ತರ ಕೊಡ್ತೇನೆ ಅಂತ ಭೀಷ್ಮರು ಹೇಳಿದರು. ಅನ್ನುವಲ್ಲಿಗೆ 4ನೇ ಅಧ್ಯಾಯ ಮುಗೀತು. ಇವರೆಲ್ಲ ಋಷಿಗಳು, ವಿಶ್ವಾಮಿತ್ರ, ಜಮದಗ್ನಿ, ಇವರೆಲ್ಲ ಋಷಿಗಳು. ಇವರೆಲ್ಲ ಸ್ವರೂಪದಿಂದಲೇ ಕರ್ಮಜ ದೇವತೆಗಳಿಗಿಂತ ಮಿಗಿಲಾದವರು. ವಿಶ್ವಾಮಿತ್ರ, ವಸಿಷ್ಠ, ಜಮದಗ್ನಿ ಒಂದಿಷ್ಟು ಲಿಸ್ಟ್ ಇದೆ. ಅವರೆಲ್ಲ ಕರ್ಮಜ ದೇವತೆಗಳಿಗಿಂತ ಎತ್ತರದವರು. ಎಷ್ಟೋ ಜನ ದೇವತೆಗಳಿಗಿಂತ, ಅನಾಖ್ಯಾತ ದೇವತೆಗಳಿಗಿಂತ ಎತ್ತರದಲ್ಲಿದ್ದಾರೆ ಇವರು. ಲೋಕದಲ್ಲಿ ಅವರ ಕ್ರಿಯೆಗಳನ್ನು ನೋಡಿ ನಾವು ಯಾವ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅದೇ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹೀಗಾಗಿ ಅವರೆಲ್ಲ ಸ್ವರೂಪದಲ್ಲಿ ಬ್ರಾಹ್ಮಣರೇ. ಸ್ವರೂಪವೇ ವೇದವನ್ನ ಕಾಣುವಷ್ಟು ಪ್ರಬಲವಾದ ದೃಷ್ಟಿ ಶಕ್ತಿಯನ್ನು ಹೊಂದಿತ್ತು. ಇಷ್ಟರೊಟ್ಟಿಗೆ ನಾವು 4ನೇ ಅಧ್ಯಾಯವನ್ನ ಮುಗಿಸಿ 5ನೇ ಅಧ್ಯಾಯಕ್ಕೆ ಬರಲಿದ್ದೇವೆ. ಯುಧಿಷ್ಠಿರ ಮತ್ತೆ ಕೇಳ್ತಾನೆ. ಅವನು ಪ್ರಶ್ನೆ ಕೇಳುವುದರಲ್ಲಿ ಯಾವತ್ತೂ ಹಿಂಜರುವುದಿಲ್ಲ, ಆದರೆ ಆ ಪ್ರಶ್ನೆ ಎಲ್ಲ ಯೋಗ್ಯವಾಗಿರ್ತಾ ಇತ್ತು. ವಿಶ್ವಾಮಿತ್ರೋ ಮಹಾತೇಜ ರಾಜ ಬ್ರಾಹ್ಮಣತಾಂ ಗತಃ. ನೀವು ಹೇಳಿದ್ರಿ ವಿಶ್ವಾಮಿತ್ರನು ಹೇಗೆ ಬ್ರಾಹ್ಮಣ ಅಂತ. ಆಗಮೋ ಹಿ ಪರೋಸ್ಮಾಕಂ ತತ್ತ ಕೌರವನಂದನ. ನಿಮ್ಮಿಂದ ಬಂದ ವೇದ ನಮಗೆ ಪ್ರಮಾಣ, ನಿಮ್ಮಿಂದ ಬಂದ ಶಾಸ್ತ್ರ ನಮಗೆ ಪ್ರಮಾಣ. ನೀವೇನು ಶಾಸ್ತ್ರದ ಉಲ್ಲೇಖವನ್ನು ಮಾಡಿದ್ದೀರಾ ಅದು ನಮಗೆ ಪ್ರಮಾಣ. ಧರ್ಮರಾಜ ಹೇಳ್ತಾರೆ, ಕಡೆಗೆ ವಕ್ತೃವಿನ ಮೇಲೆ ಅವಲಂಬಿತ ಆಗಲಿಲ್ಲ. ವಕ್ತೃವಿನಿಂದ ಬಂದ ವಾಕ್ಯ ಏನು? ವೇದ. ಇದು ಇವತ್ತು ಬಹಳ ಮುಖ್ಯ. ನೀವು ಹೇಳಿದಿರಿ ಈ ಪ್ರಾಚೀನ ಇತಿಹಾಸವನ್ನ, ಇದು ನಮಗೆ ಪ್ರಮಾಣ. ಹಾಗೆ ನಾವು ಕೇಳಿದ್ದೇವೆ ವೀತಹವ್ಯ ಅಂತ ಒಬ್ಬ ರಾಜರ್ಷಿ, ಅವನು ಬ್ರಾಹ್ಮಣನಾದ ಅಂತ. ಅವನು ಹೇಗೆ ಬ್ರಾಹ್ಮಣ ಆದ ಅದು ನನಗೆ ಹೇಳಿ. ವೀತಹವ್ಯನ ಕಥೆ ಶುರು. ಶೃಣುರಾಜನ್ಯಥಾ ರಾಜ ವೀತಹವ್ಯೋ ಮಹಾಯಚಃ ಕ್ಷತ್ರಿಯಸ್ಯ ಪುನಃ ಪ್ರಾಪ ಬ್ರಾಹ್ಮಣ್ಯಂ ಲೋಕ ವಿಶ್ರುತಂ. ಕ್ಷತ್ರಿಯ ವೀತಹವ್ಯ, ಇವನ ಕಥೆಯೂ ಕೂಡ ಭೀಕರ. ಒಂದು ಗಾದೆ ಇದೆ. ಗಾದೆಯ ಬಗ್ಗೆ ನಮ್ಮ ನಿಲುವು ಏನಿರಬೇಕು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ, ಯಾಕೆಂದರೆ ನಾನು ಬಹಳ ಹೇಳ್ಕೊಂಡು ಬರ್ತಾ ಇದ್ದೇನೆ. ಗಾದೆ ಅನ್ನೋದು ಒಂದು ಕಾಲದ ಮಿತಿಯಲ್ಲಿ ಇರುತ್ತೆ. ಆ ಗಾದೆ ಕೆಲವೊಮ್ಮೆ ದಡ್ಡತನದಿಂದ ಬಂದಿದ್ದು ಆಗಿರುತ್ತೆ, ಕೆಲವೊಮ್ಮೆ ಆ ಕಾಲಕ್ಕೆ ತಕ್ಕ ಹಾಗೆ ಇರುತ್ತೆ, ಮತ್ತೆ ಇರಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು. ಯಾರು ಹೇಳಿದ್ದು? ಈಗ ತಲೆ ಕೆಸರಾದರೆ ಬಾಯಿ ಮೊಸರು. ಕೈಯಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಆಗಿದ್ದಿದ್ರೆ ಕಟ್ಟಡ ಕಟ್ಟುವ ಕೂಲಿಗಳೆಲ್ಲ ಎತ್ತರದಲ್ಲಿದ್ದು ಬಿಡಬೇಕಿತ್ತು. ಸುಮ್ಮನೆ ಅವೆಲ್ಲ ಕಷ್ಟಪಡಿ ಅನ್ನೋದು ಉದ್ದೇಶ ಇರಬಹುದೇನೋ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಯಾರು ಹೇಳಿದ್ದು? ಕೆಲಸ ಆಗದೆ ಹೋದ್ರೂ ಸುಂಕ ಅಂತೂ ಕಟ್ಟಲೇಬೇಕು. ಅವೆಲ್ಲ ಔಟ್ಡೇಟೆಡ್. ಹಾಗೆ ಒಂದು ಗಾದೆ ಉಂಟು, ಋಷಿ ಮೂಲ, ನದಿ ಮೂಲ ಇವುಗಳನ್ನು ನೋಡಬಾರದು ಅಂತ. ತೀರಾ ಅಸಂಗತ. ನಮ್ಮ ಪ್ರಾಚೀನರು ಆ ಥರ ಹೇಳಲಿಲ್ಲ.
ಚಿಕ್ಕದಾಗಿ ಹರಿದದ್ದು ಎಷ್ಟು ದೊಡ್ಡದಾಗಿ ಬೆಳೀತು ಅಂತ ಬೆಳವಣಿಗೆಯನ್ನು ನೋಡಿ ಖುಷಿ ಪಡೋ ಯೋಗ್ಯತೆ ಇಲ್ಲ ನಿಮಗೆ ಅಂತ ಅರ್ಥ. ಅದಕ್ಕೆ ಚಿಕ್ಕದಾಗಿ ಹುಟ್ಟಿದ್ದು ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ಹಾಗಾದರೆ ಯಾವ ವಿದ್ವಾಂಸನನ್ನು ಯಾವ ಜ್ಞಾನಿಯನ್ನು ಚಿಕ್ಕ ಮಗು ಇದ್ದಾಗ ನೋಡಲೇಬಾರದು. ನಾನು ಚಿಕ್ಕಂದಿನಿಂದ ನೋಡಿದ್ದೇನೆ ಅವನನ್ನು, ಅವನೇನು ಜ್ಞಾನಿ ಅಂತ ಅನ್ನೋದ? ಅವನ ಆ ಕಾಲದ ಬೆಳವಣಿಗೆಯನ್ನು ಗುರುತಿಸಲೇಬೇಕಾಗತ್ತೆ. ನಾವು ಮೊದಲಿನ ಥರ ಮಾತನಾಡಿಸಿದಾಗ ಸಮಸ್ಯೆ ಆಗತ್ತೆ. ಇವಾಗ ಕೆಲವೊಮ್ಮೆ ಜನರೇಷನ್ ಗ್ಯಾಪ್ ಎಲ್ಲಿ ಬರುತ್ತೆ, ಎಲ್ಲಿ ಅಂದರೆ ಅವನನ್ನು ಮೊದಲಿನಂತೆಯೇ ನೋಡ್ತೇವಲ್ಲ, ಅದೇ ಗ್ಯಾಪ್. ಅಥವಾ ಯಾರೋ ಒಬ್ಬ ಯಾವುದೋ ಒಂದು ಕಾಲದಲ್ಲಿ ಕಷ್ಟಪಟ್ಟು ಮೇಲ್ಗಡೆ ಬರುವ ಹಂತದಲ್ಲಿ ನೋಡಿರ್ತೀವಿ, ಆಮೇಲೆ ಅವನ ಸಂಪರ್ಕ ಕಡಿದು ಹೋಗುತ್ತೆ. ಎಷ್ಟೋ ದಿವಸ ಆದಮೇಲೆ ಅವನನ್ನು ಅದೇ ಲೆವೆಲಲ್ಲಿ ಮಾತಾಡ್ಲಿಕ್ಕೆ ಹೋಗ್ತೇವೆ. ಪ್ರಾಬ್ಲಮ್ ಆಗೋದಲ್ಲಿ ಅವನು ಬಹಳ ಉನ್ನತನಿದ್ದ ಅಂತಂದರೆ ಅದನ್ನು ಒಳಗೊಂಡು ಏನು ಆಗದಂತೆ ಇರ್ತಾನೆ, ಅಥವಾ ಏನು ಮನಸ್ಸಿಗೆ ಬೇಜಾರು ಮಾಡಿಕೊಳ್ಳೋಲ್ಲ. ಇಲ್ಲ, ನೀವು ನನ್ನನ್ನು ಮೊದಲಿನ ಥರನೇ ನೋಡಿ ಅಂತ ಹೇಳುವಷ್ಟು ವಿಶಾಲವಾದ ಮನೋಭಾವದವನಾಗಿರ್ತಾನೆ. ಇಲ್ಲವೇ ಸಿಟ್ಟು ಮಾಡ್ಕೋತಾನೆ ಅಪ್ರಬುದ್ಧನಾಗಿದ್ದರೆ. ಇದು ಇರುವಂಥದ್ದು. ಆದರೆ ಒಬ್ಬನ ಮೂಲವನ್ನು ನೋಡಬೇಕಲ್ವ, ಆ ತರಹ ಆಯಿತು ರಾಜರ್ಷಿ. ಇದು ವೀತಹವ್ಯ ಅಂತ ಒಬ್ಬ ರಾಜ. ಮನುವಿನ 2 ಕುಡಿ, ಒಂದು ಹಯಹಯ ವಂಶ ಅಂತ, ಇನ್ನೊಂದು ತಾಲಜಂಘ ಅಂತ. ಹಯಹಯಸ್ಯ ಚ ಪುತ್ರಾಣಾಂ ದಶಸಸ್ತ್ರೀಷು ಭಾರತ ಶತಂ ಬಭೂವ ಪ್ರಖ್ಯಾತಂ ವೀರಾಣಾಂ ಅನಿವರ್ತಿನಾಂ. ಹಯಹಯ ಅಂತನ್ನುವ ರಾಜನಿಗೆ 10 ಜನ ಹೆಂಡಿರು. ಅವರಲ್ಲಿ 100 ಮಕ್ಕಳಾದರು. ಎಲ್ಲರೂ ವಿದ್ವಾಂಸರು, ಯುದ್ಧಶಾಲಿಗಳು, ಮಹಾರಥರು, ವೇದವೂ ಗೊತ್ತು, ಧನುರ್ವೇದವೂ ಗೊತ್ತು. ಅದೇ ಸಂದರ್ಭದಲ್ಲಿ ದಿವೋದಾಸ ಅಂತ ಒಬ್ಬ ಕಾಶಿಯ ರಾಜ, ಅವನ ಅಜ್ಜ ಹರಿಯಶ್ವ ಅಂತ. ಆ ವೀತಹವ್ಯ ಮತ್ತೆ ಈ ಹರಿಯಶ್ವ ಯಾವಾಗಲೂ ಜಗಳ. ಆ ಒಂದು ಸೇಡು ತಲೆತಲಾಂತರದಲ್ಲಿ ಮುಂದುವರಿಯಿತು. ಒಂದು ಬಾರಿ ಇವರು ಸೋಲೋದು, ಒಂದು ಬಾರಿ ಇವರು ಗೆಲ್ಲೋದು. ಒಂದು ಬಾರಿ ವೀತಹವ್ಯ ಸೋಲ್ತಾನೆ, ಇನ್ನೊಂದು ಬಾರಿ ಹರಿಯಶ್ವ ಸೋಲ್ತಾನೆ. ಒಂದು ಬಾರಿ ಇವನು ಗೆಲ್ತಾನೆ, ಇನ್ನೊಂದು ಬಾರಿ ಅವ್ರು ಗೆಲ್ತಾರೆ. ಇಬ್ಬರಲ್ಲಿಯೂ ಸೇಡು ಮುಗಿತಾನೇ ಇಲ್ಲ. ನಿಮಗೆ ನಾನು ಈ ಕಥೆಯನ್ನ ಓದ್ತಾ ಇರುವಾಗ ನನಗೆ ಒಂದು ಸ್ಟೋರಿ ಕಿವಿಗೆ ಬಿದ್ದಿತ್ತು. ಪೆರಿಟಾಲ ಅಂತ. ಪೆರಿಟಾಲ ಆಂಧ್ರದ ಒಂದು ಹಳ್ಳಿ. ಅಲ್ಲಿ ಒಂದು ಹಂತದಲ್ಲಿ ಯಾವ ಪರಿ ಗ್ಯಾಂಗ್ ವಾರ್ ಆಯಿತು ಅಂತಂದರೆ, ಫ್ಯಾಕ್ಷನ್ಸ್ ಅಂತ ಕರೀತಾರೆ ಅವ್ರ ಕಡೆ. ಯಾವ ಥರ ಗ್ಯಾಂಗ್ ವಾರ್ ಆಯಿತು ಅಂದರೆ, ಅಲ್ಲಿ ಇದ್ದದ್ದು ಮುಪ್ಪಾನು ಮುದುಕರು, ಅತ್ಯಂತ ಚಿಕ್ಕ ಹುಡುಗರು, 4 ವರ್ಷ 5 ವರ್ಷದ ಹುಡುಗರು. ಇನ್ನು ಯಾರೂ ಉಳಿದಿರಲಿಲ್ಲ, ಯುವಕರು ಯಾರೂ ಉಳಿದಿರಲಿಲ್ಲ. ಬಾಲವೃದ್ಧಾವಚೇಚಿತ ಆಗಿತ್ತು. ಆ ಥರದ ಪರಿಸ್ಥಿತಿ ಈ ವೀತಹವ್ಯ ಮತ್ತೆ ಹರಿಯೇಶ್ವರ ನಡುವೆ ನಡೀತಾ ಇತ್ತು. ನಾಳೆ ತನಕ ಯುದ್ಧ ನಡೀಲಿಕ್ಕೆ ಬಿಡೋಣ, ಮುಂದೆ ನೋಡುವ. ಕೃಷ್ಣಾರ್ಪಣಮಸ್ತು.